ಬೆಂಗಳೂರಿನ ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ ಮದುವೆಯಾಗೋದಾಗಿ ನಂಬಿಸಿ ಮಹಿಳೆಯನ್ನ ಲೈಂಗಿಕವಾಗಿ ಬಳಸಿಕೊಂಡ ಆರೋಪ ಕೇಳಿಬಂದಿದೆ. ಇನ್ಸ್ಪೆಕ್ಟರ್ ಸುನೀಲ್ ಅಲ್ಪಸಂಖ್ಯಾತ ಮಹಿಳೆಗೆ ವಂಚಿಸಿದ ಗಂಭೀರ ಆರೋಪ ಕೇಳಿಬಂದಿದೆ. ಹಣ ಮೋಸ ಆಗಿದೆ ಅಂತ ಹೋಗಿದ್ದಾಗ ಸಮಸ್ಯೆ ಬಗೆಹರಿಸೋದಾಗಿ ಮಹಿಳೆಯನ್ನ ಪರಿಚಯ ಮಾಡಿಕೊಂಡು ಮದುವೆ ಆಗ್ತೀನಿ, ಮನೆ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಕೊಡಿಸ್ತೀನಿ ಅಂತ ನಂಬಿಸಿ 1 ವರ್ಷದಲ್ಲಿ 3 ಬಾರಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅಂತ ಸಂತ್ರಸ್ತೆ ದೂರು ದಾಖಲಿಸಿದ್ದಾರೆ. ಖಾಸಗಿ ಫೋಟೋ, ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ. ಈ ವಿಚಾರ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡೋದಾಗಿ ಬೆದರಿಸಿದ್ದಾರೆ. ಪ್ರತಿ ಬಾರಿ ವಿಡಿಯೋ ಕಾಲ್ ಮಾಡುವಂತ ಪೀಡಿಸ್ತಾ ಇದ್ರು ಅಂತ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ಸಂತ್ರಸ್ತೆ ದೂರು ಸಲ್ಲಿಸಿದ್ದಾರೆ. ನಾವು ಪೊಲೀಸರ ಇನ್ಫಾರ್ಮರ್ಸ್. ನಿಮ್ಮ ಮನೆಯಲ್ಲಿ ಗಾಂಜಾ ಮಾರಾಟ, ವೇಶ್ಯವಾಟಿಕೆ ನಡೀತಿದೆಯಂತ ಮನೆಗೆ ನುಗ್ಗಿದ ದುಷ್ಟರು ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಗಂಗೊಂಡನಹಳ್ಳಿಯಲ್ಲಿ ಪಶ್ಚಿಮ ಬಂಗಾಳ ಮೂಲದ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಮಂಗಳವಾರ ರಾತ್ರಿ ಮಹಿಳೆಯ ಮನೆಗೆ 5 ನುಗ್ಗಿದ್ದು 3ರಿಂದ ಗ್ಯಾಂಗ್ ರೇಪ್ ಮಾಡಲಾಗಿದೆ. ಮಾರೇಗೌಡ ಎಂಬುವರ 2 ಮನೆಗಳನ್ನ ಮಹಿಳೆಯ ಕುಟುಂಬ ಬಾಡಿಗೆಗೆ ಪಡೆದಿತ್ತು. ಮನೆಗೆ ನುಗ್ಗಿದ ಗ್ಯಾಂಗ್ ಮನೆಯಲ್ಲಿದ್ದ 2 ಗಂಡಸರು ಮತ್ತು 14 ವರ್ಷದ ಮಗನನ್ನ ಥಳಿಸಿ ಕಟ್ಟಿ ಹಾಕಿ ಕೃತ್ಯ ಎಸಗಿದ್ದಾರೆ. ಸಂತ್ರಸ್ತೆ ದೂರಿನ ಹಿನ್ನೆಲೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಮಹಿಳೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಇನ್ನು ಈ ಕುಕೃತ್ಯ ಎಸಗಿದ 3ರನ್ನ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಕಾರ್ತಿಕ್, ಗ್ಲೇನ್ ಮತ್ತು ಸಿಯೋಗ್ 3ರನ್ನ ಬಂಧಿಸಿದ್ದಾಗಿ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿ.ಕೆ. ಬಾಬಾ ತಿಳಿಸಿದ್ದಾರೆ. ಅಂಡ್ ಫರ್ದರ್ ಇನ್ನೂ 2 ಸಿಕ್ಕ ನಂತರ ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗುತ್ತೆ. ಇದು ಯಾರು, ಯಾಕೆ ಮಾಡಿದ್ದು, ಏನಂತ ತಿಳ್ಕೊಂಡ್ಬಿಟ್ಟು ಯಾವುದು ಆ ಬೇಸಿಸ್ ಮೇಲೆ ನಾವು ಪಾಯಿಂಟೆಡ್ ಆಗಿ ಈ ತನಿಖೆನ ಫರ್ದರ್ ಕಂಟಿನ್ಯೂ ಮಾಡ್ತೀವಿ. ರಾಯಚೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಜೋರಾಗಿದೆ. ರಾಯರ ಮೂಲ ಬೃಂದಾವನಕ್ಕೆ ಭೇಟಿ ನೀಡಿ ಡಿಕೆ ದಂಪತಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿದ ಡಿಸಿಎಂ ಪುಷ್ಪಾರ್ಚನೆ, ವೇದ ಮಂತ್ರ ಪಠಣ, ಅಭಿಷೇಕದಲ್ಲಿ ಭಾಗಿಯಾದರು. ಪೂಜೆ ಬಳಿಕ ಮಾತನಾಡಿದ ಡಿಸಿಎಂ, ನಾನುಂಟು ಆಂಜನೇಯ ಉಂಟು. ರಾಮನ ತಂದೆ ದಶರಥನಿಗೆ ಎಲ್ಲೂ ದೇವಸ್ಥಾನ ಇಲ್ಲ, ಆದ್ರೆ ರಾಮನ ಬಂಟ ಆಂಜನೇಯನಿಗೆ ಇದೆ ಅಂದ್ರು. ದಶರಥ ಮಹಾರಾಜನ ದೇವಸ್ಥಾನ ಇಲ್ಲ, ಆದ್ರೆ ರಾಮನ ಬಂಟ ಆಂಜನೇಯನ ದೇವಸ್ಥಾನ ಇದೆ. ನಾನುಂಟು, ಆಂಜನೇಯ ಉಂಟು. ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಪಂಚಮುಖಿ ಆಂಜನೇಯ ದೇಗುಲ ಅರ್ಚಕ ಶ್ಯಾಮಾಚಾರ್ಯ ಹೇಳಿದ್ದಾರೆ. ಡಿಕೆ ಸಿಎಂ ಸ್ಥಾನಕ್ಕೆ ಏರಬೇಕು ಅಂತ ಶತ ಪ್ರಯತ್ನ, ನವೆಂಬರ್ ಕ್ರಾಂತಿ. ಈ ಚರ್ಚೆಗಳು ಕಾಂಗ್ರೆಸ್ ಒಳಗೆ ಜೋರಾಗಿರುವ ಬೆನ್ನಲ್ಲೇ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೇಳಿಕೆ ವಿವಾದ ಸೃಷ್ಟಿಸಿದೆ. ಬೆಳಗಾವಿಯ ಕಪ್ಪಲಗುದ್ದಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಯತೀಂದ್ರ, ಸಚಿವ ಸತೀಶ್ ಜಾರಕಿಹೊಳಿ ಮಾದರಿಯಾಗಿ ನಮ್ಮನ್ನ ಮುನ್ನಡೆಸುತ್ತಾರೆ ಎಂದು ಬಿಟ್ಟಿದ್ದಾರೆ. ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಈ ಮೂಲಕ ಯತೀಂದ್ರ ಡಿಕೆ ಶಿವಕುಮಾರ್ಗೆ ಕೌಂಟರ್ ಆಗಿ ಹೊಸ ನಾಯಕತ್ವದ ದಾಳ ಉರುಳಿಸಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಆದರೆ ತಮ್ಮ ಹೇಳಿಕೆಯನ್ನ ಯತೀಂದ್ರ ಸಮರ್ಥಿಸಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಬಗ್ಗೆ ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಡಿಕೆ ಶಿವಕುಮಾರ್, ನನ್ನ ಬಗ್ಗೆ ಯಾರು ಚರ್ಚೆ ಮಾಡುವ ಅಗತ್ಯ ಇಲ್ಲ ಅಂದಿದ್ದಾರೆ. ಅವ್ರ ಹತ್ರನೇ ಕೇಳಿ, ಅವ್ರು ಏನು ಹೇಳಿದ್ದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ಏನಾಗುತ್ತೆ. ನನಗೇನು ಅವಶ್ಯಕತೆ, ಯಾರು ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನು ಹೇಳಿದ್ದೀವಿ, ಪಾರ್ಟಿ ಏನು ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದೀವಿ. ಇತ್ತ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ನೀಡಿರುವ ಯತೀಂದ್ರ ಸಿದ್ದರಾಮಯ್ಯ, ನಾನು 2028ರ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಈ ಹೇಳಿಕೆ ನೀಡಿದ್ದೇನೆ ಅಂದಿದ್ದಾರೆ. 2028 ಆದಮೇಲೆ ಚುನಾವಣೆಗೆ ತಂದೆಯವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತನ ಇಟ್ಕೊಂಡು, ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಎಷ್ಟೊಂದು ಜನ ರಾಜಕಾರಣಿಗಳು ಇದ್ದಾರೆ ನಮ್ಮ ಪಕ್ಷದಲ್ಲಿ, ಬಹಳಷ್ಟು ಯುವ ರಾಜಕಾರಣಿಗಳಿದ್ದಾರೆ. ಸೊ ಅವ್ರನ್ನೆಲ್ಲ ಅವ್ರು ಲೀಡ್ ಮಾಡಲಿ, ಅವ್ರಿಗೆಲ್ಲರೂ ಮಾರ್ಗದರ್ಶನ ಕೊಡಲಿ ಅಂತ ಅಷ್ಟೇ. ನಾನು 2028 ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು ಕೊನೆ ದಿನ ಅಂತಂತಂದ್ರೆ ನಾಳೆ ಕೊನೆ ದಿನ. ಆರ್ಎಸ್ಎಸ್ ಪಥಸಂಚಲನ ನಡೆಯುವ ದಿನವೇ ಭೀಮ್ ಆರ್ಮಿ ಪಥಸಂಚಲನಕ್ಕೆ ಅನುಮತಿ ಕೋರಿದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಸರ್ಕಾರದ ಆದೇಶ ಭೀಮ್ ಆರ್ಮಿಗೂ ಅನ್ವಯಿಸುತ್ತೆ, ಬೇರೆ ಸಂಘಟನೆಗಳಿಗೂ ಅನ್ವಯಿಸುತ್ತೆ ಎಂದಿದ್ದಾರೆ.
ನೋಡಿ, ಈ ಮೊನ್ನೆ ಭೀಮ್ ಆರ್ಮಿಯವರು ಇರ್ಬೋದು, ದಲಿತ ಪ್ಯಾಂಥರ್ ಅವರು ಇರ್ಬೋದು, ಇನ್ನು ಕೆಲವು ಸಂಘಟನೆಗಳು ಇಲ್ಲಿ ನಿಮ್ಮ ಚಾಮರಾಜನಗರ, ಮೈಸೂರಿನಲ್ಲೂ ಕೂಡ ಹೇಳಿದ್ದಾರೆ, ನಮಗೂ ಅವಕಾಶ ಕೊಡಿ, ನೀಲಿ ಶರ್ಟ್ ಹಾಕ್ಕೊಂಡು ದೊಣ್ಣೆ ತಗೊಂಡು ನಾವು ಪಥಸಂಚಲನ ನಾವು ಮಾಡ್ತೀವಿ ಅಂತ. ಆರ್ಎಸ್ಎಸ್ ವಿರುದ್ಧ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಆರ್ಎಸ್ಎಸ್ನವರು ದೇಶಭಕ್ತರಲ್ಲ, ದ್ವೇಷಭಕ್ತರು ಅಂತ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ದೇಶಭಕ್ತಿ ಅಂದರೆ ಏನಂತ ಹೇಳಲಿ? ದೇಶಭಕ್ತಿ ಅಂತ ಅದಕ್ಕೆ ಹೇಳಿದ್ದು ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಕ್ಕಂಥದ್ದು. ದೇಶಭಕ್ತಿ ಅಂದರೆ ಅಶೋಕ ಸ್ತಂಭಕ್ಕೆ ಗೌರವ ಕೊಡ್ತಕ್ಕಂಥದ್ದು, ಈ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು, ಈ ದೇಶದ ರಾಷ್ಟ್ರಗೀತೆಗೆ ಗೌರವ ಕೊಡ್ತಕ್ಕಂಥದ್ದು. ಈ ಮೂರಕ್ಕೂ ಸಹ ಗೌರವ ಕೊಡೋದಿಲ್ಲ. 52 ವರ್ಷಗಳ ಕಾಲ ಇವರು ತ್ರಿವರ್ಣ ಧ್ವಜವನ್ನು ಆರಿಸೇ ಇಲ್ಲ ಅಂದರೆ ಅದು ದೇಶಭಕ್ತರು ಅಂತ ಹೇಳಲಿಕ್ಕಾಗುತ್ತಾ? ಇವರು ದ್ವೇಷ ಭಕ್ತರು. ಇನ್ನು ಆರ್ಎಸ್ಎಸ್ ನೋಂದಾಯಿತ ಸಂಘಟನೆ ಅಲ್ಲ, ನಾಳೆ ಏನಾದರೂ ಅವಘಡ ಆದಾಗ ಇವರು ಜವಾಬ್ದಾರಿ ಹೊರಲ್ಲ ಅಂತ ಹರಿಪ್ರಸಾದ್ ಹೇಳಿದ್ದಾರೆ. ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಆರ್ಎಸ್ಎಸ್ ಅನ್ನ ತಾಲಿಬಾನ್ಗೆ ಹೋಲಿಸಿದ್ದಾರೆ. ತಾಲಿಬಾನ್ ನೇರವಾಗಿ ಹೋರಾಟ ಮಾಡಿ ಅಧಿಕಾರವನ್ನ ಹಿಡಿದಿದೆ, ಆರ್ಎಸ್ಎಸ್ನವರು ಪರೋಕ್ಷವಾಗಿ ಅಧಿಕಾರವನ್ನ ಹಿಡಿದಿದ್ದಾರೆ ಅಂತ ಹರಿಪ್ರಸಾದ್ ಹೇಳಿದ್ದಾರೆ. ತಾಲಿಬಾನ್ ಅವರು ನೇರವಾಗಿ ಯುದ್ಧ ಮಾಡಿ ಅವರು ಅಧಿಕಾರವನ್ನು ಹಿಡಿದಿದ್ದಾರೆ, ಇವರು ಪರೋಕ್ಷವಾಗಿ ಇವ್ರನ್ನೆಲ್ಲ ಮುಂದೆ ಬಿಟ್ಟು RSS ಅವರು ಅಧಿಕಾರವನ್ನು ಹಿಡಿದಿದ್ದಾರೆ. ಇನ್ನು ಸ್ವಯಂ ಸೇವಕರು ರಾಜಕೀಯ ಮಾಡಬಾರದು ಅಂತ ಹೇಳ್ತಾರೆ. ಆದ್ರೆ ಬಿಜೆಪಿ ನಾಯಕರು ಏನ್ ಮಾಡ್ತಿದ್ದಾರೆ? ಪ್ರಧಾನಿ, ಸಚಿವರು, ಬಿಜೆಪಿ ಶಾಸಕರು ಆರ್ಎಸ್ಎಸ್ ಪಾಲನೆಯನ್ನ ಮಾಡ್ತಿದ್ದಾರೆ. ಅವರಷ್ಟು ದ್ವಂದ್ವ ನೀತಿಯಲ್ಲಿ ಇರುವವರು ಯಾರೂ ಇಲ್ಲ ಅಂತ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ದಲಿತ ಸಂಘಟನೆಗೆ ಪ್ರಿಯಾಂಕ್ ಪ್ರಾಯೋಜಕತ್ವ ಇದೆ ಎಂಬ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗಾದ್ರೆ ಆರ್ಎಸ್ಎಸ್ಗೆ ಯಾರ ಪ್ರಾಯೋಜಕತ್ವ ಇದೆ? ಆರ್ಎಸ್ಎಸ್ ಕಟ್ಟಡ, ಬಟ್ಟೆ ತೆಗೆದುಕೊಳ್ಳಲು ಎಲ್ಲಿಂದ ಹಣ ಬರುತ್ತೆ? ನೋಂದಣಿ ಆಗದೇ ಇರೋ ಸಂಘಟನೆಗೆ ಎಲ್ಲಿಂದ ಹಣ ಬರುತ್ತೆ ಅಂತ ಪ್ರಶ್ನಿಸಿದ್ದಾರೆ. ಪ್ರಿಯಾಂಕ್ ಹೇಳಿಕೆಗೆ ತಿರುಗೇಟು ನೀಡಿದ ಅಶ್ವಥ್ ನಾರಾಯಣ್, ಸಂಘದ ಹೆಸರಲ್ಲಿ ಯಾವುದೇ ಕಟ್ಟಡ ಇಲ್ಲ, ಸಂಘದ ಹೆಸರಲ್ಲಿ ಯಾವ ಕಟ್ಟಡ ಇದೆ, ಎಲ್ಲಿದೆ ಅಂತ ತೋರಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲಿಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡಲಿಕ್ಕೆ, ಆ ಡ್ರಮ್ ತೊಗೊಳಕ್ಕೆ, ಆ ಟ್ರಂಪೆಟ್ ತೊಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಎಲ್ಲಿಂದ ಬರ್ತಾ ಇದೆ ಸರ್? ಇಫ್ ಯು ಆರ್ ಅನ್ರಿಜಿಸ್ಟರ್ಡ್, ಹೌ ಇಸ್ ಇಟ್, ಹೌ ಆರ್ ಯು ಗೆಟಿಂಗ್ ದ ಮನಿ? ಅವ್ರ ಹೆಸರಲ್ಲಿ ಎಲ್ಲಿದೆ ಬಿಲ್ಡಿಂಗ್ ಅಂತ ಒಂಚೂರು ಹುಡುಕೊಂಬರಕ್ಕೆ ಹೇಳಿ ಅವ್ರಿಗೆ. ಪ್ರಿಯಾಂಕರ್ಗೆ ಅವ್ರ ಹೆಸರಲ್ಲಿ ಎಲ್ಲರೂ ಒಂದು ಬಿಲ್ಡಿಂಗ್ ಇದೆ ಅಂತ ನೋಡ್ಕೊಂಬ. ಬಿಹಾರ ಚುನಾವಣೆ ಹಿನ್ನೆಲೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಕಾರ್ಮಿಕರು, ಮಹಿಳೆಯರಿಗೆ ಭರಪೂರ ಭರವಸೆ ನೀಡಿದ್ದಾರೆ. ಬಿಹಾರದ ಎಲ್ಲ ಗುತ್ತಿಗೆ ನೌಕರರನ್ನ ಖಾಯಂ ಸರ್ಕಾರಿ ನೌಕರರನ್ನಾಗಿ ಮಾಡುವುದಾಗಿ ಘೋಷಿಸಿದ್ದಾರೆ. ಅಲ್ಲದೆ ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದರೆ ಗುತ್ತಿಗೆ ನೌಕರರಿಗೆ 30,000 ಸಂಬಳ ನೀಡುವುದಾಗಿ ತೇಜಸ್ವಿ ಯಾದವ್ ಹೇಳಿದ್ದಾರೆ. ಇನ್ನು ಮಹಿಳಾ ಮತದಾರರನ್ನ ಸೆಳೆಯುವುದಕ್ಕೆ ಆರ್ಜೆಡಿ ಕೆಲವು ಕಲ್ಯಾಣ ಯೋಜನೆಗಳ ಭರವಸೆ ನೀಡಿದೆ. ಜೀವಿಕಾ ದೀದಿಗಳಿಗೆ ಕೆಲಸ ಖಾಯಂಗೊಳಿಸುವುದು, ಜೀವಿಕಾ ದೀದಿಯರ ಸಾಲದ ಮೇಲಿನ ಬಡ್ಡಿ ಮನ್ನಾ, ಬಡ್ಡಿ ರಹಿತ ಸಾಲ ನೀಡುವುದು, ಜೀವಿಕಾ ಮಹಿಳೆಯರಿಗೆ ಮಾಸಿಕ 2,000 ಭತ್ಯೆ, 5 ಲಕ್ಷದವರೆಗಿನ ವಿಮಾ ರಕ್ಷಣೆ ಒದಗಿಸುವುದಾಗಿ ತೇಜಸ್ವಿ ಯಾದವ್ ಹೇಳಿದ್ದಾರೆ. ಮೋಸ್ಟ್ ವಾಂಟೆಡ್ ಆರ್ಥಿಕ ಅಪರಾಧಿ ಮೆಹುಲ್ ಚೋಕ್ಸಿಯನ್ನ ಭಾರತಕ್ಕೆ ಹಸ್ತಾಂತರಿಸಲು ಕಾನೂನಿನಲ್ಲಿ ಯಾವುದೇ ಅಡ್ಡಿ ಇಲ್ಲ ಅಂತ ಬೆಲ್ಜಿಯಂ ಕೋರ್ಟ್ ತೀರ್ಪು ನೀಡಿದೆ. ಬೆಲ್ಜಿಯಂ ಅಂಟೆವೆರಪ್ ಕೋರ್ಟ್ ಅಕ್ಟೋಬರ್ 17ರಂದು ಮೆಹುಲ್ ಚೋಕ್ಸಿಯನ್ನ ಭಾರತಕ್ಕೆ ಹಸ್ತಾಂತರಿಸಲು ಆದೇಶಿಸಿತ್ತು. ಇನ್ನು ಮೆಹುಲ್ ಚೋಕ್ಸಿ ಪರ ವಕೀಲ ಭಾರತದ ಜೈಲುಗಳು ಕಳಪೆ ಸ್ಥಿತಿಯಲ್ಲಿವೆ ಅಂತ ವಾದಿಸಿದರು. ಈ ಹಿನ್ನೆಲೆ ಬೆಲ್ಜಿಯಂ ಕೋರ್ಟ್ಗೆ ಮೆಹುಲ್ ಚೋಕ್ಸಿಯನ್ನ ಇರಿಸಲಾಗಿರುವ ಮುಂಬೈನ ಆರ್ಥರ್ ರೋಡ್ ಜೈಲಿನ ಕೋಣೆಯ ಫೋಟೋಗಳನ್ನು ಸಲ್ಲಿಸಲಾಗಿದೆ. ಕೋರ್ಟ್ಗೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಜೈಲಿನ ಕೋಣೆಯ ಸೌಲಭ್ಯಗಳ ಪಟ್ಟಿ ಮಾಡಲಾಗಿದೆ. ಜೈಲಿನ ಬ್ಯಾರಕ್ 12ರಲ್ಲಿ ಮೆಹುಲ್ ಚೋಕ್ಸಿಯನ್ನ ಇರಿಸೋದಾಗಿ ಭಾರತ ಸರ್ಕಾರ ಹೇಳಿದೆ. ಬ್ಯಾರಕ್ ನಂಬರ್ 12 2 ಕೋಣೆಗಳನ್ನು ಒಳಗೊಂಡಿದೆ. 500 ಸ್ಕ್ವೇರ್ ಫೀಟ್ನ ಈ ಬ್ಯಾರಕ್ ಮುಖ್ಯ ಕೋಣೆ, ವಾಶ್ ಏರಿಯಾ ಮತ್ತು ಟಾಯ್ಲೆಟ್ ಅನ್ನು ಒಳಗೊಂಡಿದೆ. ಗಾಳಿ ಆಡಲು ಕಿಟಕಿಗೆ ಸೊಳ್ಳೆ ಪರದೆ, ಭದ್ರತೆಗಾಗಿ ಸರಳುಗಳ ಬಾಗಿಲು, CCTV ಅಳವಡಿಸಲಾಗಿದೆ. ಸೀಲಿಂಗ್ ಫ್ಯಾನ್, ಟ್ಯೂಬ್ಲೈಟ್ಗಳನ್ನು ಅಳವಡಿಸಲಾಗಿದೆ. ವಾಶ್ರೂಮ್ನಲ್ಲಿ ವಾಶ್ ಬೇಸಿನ್, ಶವರ್, ನೀರಿನ ವ್ಯವಸ್ಥೆ, PVC ಫ್ಲೋರಿಂಗ್, ಟೈಲ್ಸ್ ಗೋಡೆಗಳನ್ನು ಒಳಗೊಂಡಿದೆ. ವೈದ್ಯಕೀಯ ಭೇಟಿ, ಕೋರ್ಟ್ ವಿಚಾರಣೆ ಸಮಯ ಹೊರತುಪಡಿಸಿ ಬಾಕಿ ಸಮಯದಲ್ಲಿ ಮೆಹುಲ್ ಚೋಕ್ಸಿ ಜೈಲಿನಲ್ಲೇ ಇರಲಿದ್ದಾರೆ ಅಂತ ಅಫಿಡವಿಟ್ನಲ್ಲಿ ಮಾಹಿತಿ ನೀಡಲಾಗಿದೆ. ಕ್ರಿಕೆಟಿಗ ಸರ್ಫರಾಜ್ ಖಾನ್ ಮುಸ್ಲಿಂ ಅನ್ನೋ ಕಾರಣಕ್ಕೆ ಟೀಂ ಇಂಡಿಯಾಗೆ ಆಯ್ಕೆ ಮಾಡಿಲ್ವಾ ಅಂತ ಕಾಂಗ್ರೆಸ್ ನಾಯಕಿ ಶಮಾ ಮೊಹಮ್ಮದ್ ಪ್ರಶ್ನಿಸಿದ್ದಾರೆ. ಕೋಚ್ ಗೌತಮ್ ಗಂಭೀರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಆದರೆ ಟೀಂ ಇಂಡಿಯಾದ ಮಾಜಿ ವೇಗಿ ಅತುಲ್ ವಾಸನ್ ಶಮಾ ಹೇಳಿಕೆ ಅಸಂಬದ್ಧ ಎಂದಿದ್ದಾರೆ.
ಸರ್ಫರಾಜ್ ಖಾನ್ಗೆ ನೀಡಬೇಕಾದ ಗೌರವ ಮತ್ತು ಸಿಗಬೇಕಾದ ಅವಕಾಶ ನೀಡಿಲ್ಲ ಅನ್ನೋದನ್ನ ನಾನು ಒಪ್ಪುತ್ತೇನೆ. ಆದರೆ ಇದಕ್ಕಾಗಿ ಧರ್ಮದ ಕಾರ್ಡ್ ಬಳಸೋದು ಸರಿಯಲ್ಲ ಎಂದಿದ್ದಾರೆ. ದೇಸಿ ಕ್ರಿಕೆಟ್ನಲ್ಲಿ ಶ್ರೇಷ್ಠ ಪ್ರದರ್ಶನ ನೀಡಿದ್ರೂ ಸರ್ಫರಾಜ್ ಖಾನ್ನ ಟೀಂ ಇಂಡಿಯಾಗೆ ಆಯ್ಕೆ ಮಾಡದೇ ಇರೋದು ಚರ್ಚೆಗೆ ಗ್ರಾಸವಾಗಿದೆ. ಕಾವೇರಿ ಸೇರಿದಂತೆ ರಾಜ್ಯದ 12 ನದಿಗಳು ನೀರು ಕುಡಿಯಲು ಯೋಗ್ಯವಲ್ಲವೆಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ಆಘಾತಕಾರಿ ಅಂಶ ಹೊರಹಾಕಿದೆ. 12 ನದಿಗಳ ನೀರು ಸಂಗ್ರಹಿಸಿದ್ದ ಕೆಎಸ್ಪಿಸಿಬಿ 32 ಕಡೆ ಪರೀಕ್ಷೆಗೆ ಒಳಪಡಿಸಿತ್ತು. 12 ನದಿಗಳ ನೀರಿನಲ್ಲೂ ಆಮ್ಲಜನಕದ ಕೊರತೆ ಇರುವುದು ಪತ್ತೆಯಾಗಿದೆ. ಈ ಪೈಕಿ ನೇತ್ರಾವತಿ ನದಿ ಬಿ ದರ್ಜಿ ಸ್ಥಾನ ಪಡೆದಿದ್ದು ಸ್ನಾನ ಹಾಗೂ ಗೃಹ ಬಳಕೆಗೆ ಯೋಗ್ಯವಾಗಿದೆ ಎಂಬ ವರದಿ ಹೇಳಿದೆ. ಉಳಿದಂತೆ ಲಕ್ಷ್ಮಣ ತೀರ್ಥ, ತುಂಗಭದ್ರಾ, ಕಾವೇರಿ, ಕಬಿನಿ, ಶೀನ್ಶಾ, ಕೃಷ್ಣಾ ನದಿಗೆ ಸಿ ದರ್ಜಿ, ಭೀಮಾ ನದಿ, ಕಾಗಿಣಾ ಹಾಗೂ ಅರ್ಕಾವತಿ ನದಿಗೆ ಡಿ ದರ್ಜಿ ಗ್ರೇಡ್ ದೊರೆತಿದೆ. ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವ ಹಾಸನಾಂಬೆ ದೇಗುಲ ಸಾರ್ವಜನಿಕ ದರ್ಶನಕ್ಕೆ ತೆರೆಬಿದ್ದಿದೆ. ಕೊನೆ ದಿನ ಭಕ್ತ ಸಾಗರವೇ ಹರಿದು ಬಂದಿದೆ. ಈವರೆಗೆ 26 ಲಕ್ಷಕ್ಕೂ ಅಧಿಕ ಭಕ್ತರು ದರ್ಶನ ಪಡೆದಿದ್ದಾರೆ. ಗುರುವಾರ ಮಧ್ಯಾಹ್ನ 12ಕ್ಕೆ ಗರ್ಭಗುಡಿ ಬಾಗಿಲು ಮುಚ್ಚಲಿದೆ. ಈ ಬಾರಿ ಪ್ರಸಾದ ಟಿಕೆಟ್ನಿಂದ 22 ಕೋಟಿಗೂ ಹೆಚ್ಚು ಆದಾಯ ಸಂಗ್ರಹವಾಗಿದೆ. ಇನ್ನು ಸ್ಯಾಂಡಲ್ವುಡ್ ತಾರೆಯರಾದ ಧ್ರುವ ಸರ್ಜಾ, ಬಿಲನ ನಾಗರಾಜ್ ಹಾಸನಾಂಬೆ ತಾಯಿಯ ದರ್ಶನ ಪಡೆದಿದ್ದಾರೆ. ಶಾಲೆ ಖಾಸಗೀಕರಣ ವಿರೋಧಿಸಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಶಿಕ್ಷಕರ ವೇತನಕ್ಕಾಗಿ 25 ಕೋಟಿ ರೂಪಾಯಿ ಡೆಪಾಸಿಟ್ ಇಡುವ ಭರವಸೆ ಕೊಟ್ಟಿದ್ರು. ಈಗ ಯಾವುದೇ ಸಹಾಯವಿಲ್ಲದೆ ಶಾಲೆ ನಡೆಸಲು ಆಡಳಿತ ಮಂಡಳಿ ಇಕ್ಕಟ್ಟಿಗೆ ಸಿಲುಕಿದೆ. ಎಚ್ಡಿಕೆ ಕೊಟ್ಟ ಮಾತು ಉಳಿಸಿಕೊಳ್ಳುವಂತೆ ಮೈ ಶುಗರ್ ಅಧ್ಯಕ್ಷ ಗಂಗಾಧರ್ ಆಗ್ರಹಿಸಿದ್ದಾರೆ. ಕೇರಳಕ್ಕೆ ಬಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇದ್ದ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಹೂತು ಹೋಗಿದೆ. ಪತ್ತನಂತಿಟ್ಟದ ಪ್ರಮದಂ ಕ್ರೀಡಾಂಗಣದಲ್ಲಿ ಹೊಸದಾಗಿ ಹಾಕಿದ್ದ ಕಾಂಕ್ರೀಟ್ನಲ್ಲಿ ಹೆಲಿಕಾಪ್ಟರ್ ಸಿಲುಕಿತ್ತು. ಬಳಿಕ ಕಾರ್ನಲ್ಲಿ ಶಬರಿಮಲೆಗೆ ತೆರಳಿ ರಾಷ್ಟ್ರಪತಿಗಳು ಇರುಮುಡಿ ಹೊತ್ತು 18 ಮೆಟ್ಟಿಲೇರಿ ಅಯ್ಯಪ್ಪನ ದರ್ಶನ ಪಡೆದರು. ಬೆಳಕಿನ ಹಬ್ಬ ದೀಪಾವಳಿಯಂದೇ ಬಾಲಿವುಡ್ ಸ್ಟಾರ್ ಜೋಡಿ ದೀಪಿಕಾ ರಣಬೀರ್ ತಮ್ಮ ಮಗಳು ದುವಾಳ ಮುಖ ರಿವೀಲ್ ಮಾಡಿದ್ದಾರೆ. ಬಿಜೆಪಿ ಉಚ್ಚಾಟಿತ ನಾಯಕಿ ದಿವ್ಯಾ ಹಾಗರಗಿ ಮನೆ ಮೇಲೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಕಲಬುರಗಿಯ ಹಳೆ ಜಬರ್ಗಿ ರಸ್ತೆಯಲ್ಲಿರುವ ಮನೆ ಮೇಲೆ ದಾಳಿ ನಡೆದಾಗ ದಿವ್ಯಾ ಇಸ್ಪೀಟ್ ಆಡುತ್ತಿದ್ಲು ಅನ್ನಲಾಗಿದೆ. ದಿವ್ಯಾ ಹಾಗರಗಿ ಜೊತೆಗೆ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ರಾಜು ಲೇಂಗಟ್ಟಿ, ರವೀಂದ್ರ ಮಾನ್ಕರ್, ಭಗವಾನ್, ಸಂಗಮೇಶ ನಾಗಹಳ್ಳಿ, ಶಿವಶರಣಪ್ಪ, ಮಲ್ಲಿನಾಥ ಎಂಬುವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಬಳಿಕ ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳುಹಿಸಿದ್ದಾರೆ. ದಾಳಿ ವೇಳೆ ಜೂಜುಕೋರರು ಪಣಕ್ಕಿಟ್ಟಿದ್ದ 42,000 ಹಣವನ್ನು ಸಿಸಿಬಿ ಜಪ್ತಿ ಮಾಡಿದೆ.